ನರ ಪಾದಕ್ಕೊಂದಿಸುತ್ತ ನಿಸ್ಪೃಹ ಲಕ್ಷಣ ನಿರೂಪಣೆ ಅನ್ನೋ ವಿಚಾರವನ್ನ ನೋಡ್ತಿದ್ದೀರಪ್ಪ. ನಿಸ್ಪೃಹ ಲಕ್ಷಣ ನಿರೂಪಣ ಅಂತ ನೋಡ್ತಿದ್ವಿ. ಅದರಲ್ಲಿ ಅಖಂಡ ಜ್ಞಾನ ಸ್ವರೂಪ ಅನ್ನೋ ವಿಷಯ ಇರಪ್ಪ ಅಲ್ಲಿ. ಶರಣಾರ್ಥಿರಪ್ಪ. ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಇನ್ನಿ ವಿಚಾರದೊಳಗ ತಾನು ದೊಡ್ಡವನೆಂಬ ಗರ್ವದಲ್ಲಿ ಇರಬಾರದು, ಮಹತ್ವ ಧರಿಸಿ ಕೂಡಿರಬಾರದು, ಮತ್ತು ಎಲ್ಲಿಯಾಗಲಿ ಮಾನ ಬಯಸಬಾರದು. ಅಂದ್ರ ನಾನು ದೊಡ್ಡವನು, ನಾನು ಶ್ರೇಷ್ಠ ಅದನಿ, ನನಗೆ ಶ್ರೇಷ್ಠ ಜಾಗನೇ ಬೇಕು ಅಂತ ಅನ್ಕೋ ಗರ್ವ ಇರಬಾರ್ದು. ಮತ್ ನಾನು ಶ್ರೇಷ್ಠ ಮಹತ್ವದ ಧರಿಸಿ ಅಂದ್ರ ನಾನು ಶ್ರೇಷ್ಠವಾದ ಜಾಗದಾಗ ನಾನು ಕುಂದ್ರಬೇಕು, ನಾನು ಅಲ್ಲಿ ಇಲ್ಲಿ ಕುಂದ್ರವನಲ್ಲ, ನನಗೆ ಮಾನ ಸನ್ಮಾನಗಳು ಬೇಕು ಅನ್ನೋ ಅಹಂಕಾರ ಭಾವ ಜ್ಞಾನಿಯಾದವನ ಹತ್ರ ಇರಬಾರದು. ನಿಸ್ಪೃಹನ ಪಾತ್ರತೆಯ ಹೊರತು ಹೇಳಬಾರದು ಮತ್ತು ಜುಲುಮೆಯಿಂದ ಉಪದೇಶ ಕೊಡಬಾರದು. ಜ್ಞಾನಿಯಾಗಿರ್ತಕ್ಕಂಥವನು ಯಾರಿಗೂ ಜುಲ್ಮಿಂದ ಈ ಜ್ಞಾನ ತಿಳಿರಿ, ಅದನ್ನ ತಿಳಿರಿ, ಇದನ್ನ ತಿಳಿರಿ ಅಂತ ಬಲವಂತವಾಗಿ ಯಾರಿಗೂ ಏನು ಹೇಳಬಾರದು. ಮತ್ತು ಎಲ್ಲಿಯೂ ತೊಡಕಿಕೊಳ್ಳಬಾರದು, ತಾನು ಸ್ವತಃ ಮಾಡದೆ ಹೇಳಬಾರದು. ಅಂದ್ರ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ಇಕ್ಕಟ್ಟಿನೊಳಗೆ ಸಿಲುಕಬಾರದು. ಮತ್ತ ಯಾರಿಗಾದ್ರೂ ಏನಾದ್ರೂ ವಿಚಾರಗಳನ್ನ ಹೇಳ್ತೇವೆ ಅನ್ನೋದಾಗಿದ್ರ ಅದನ್ನ ತಾನೇ ಸ್ವತಃ ಅನುಭವಿಸಿ ಆ ವಿಷಯಗಳನ್ನ ಆತ ತಿಳಿಸ್ಬೇಕು. ಮತ್ತೆ ಶಿಷ್ಯರಿಗೆ ಯಾವುದೇ ಪದೇ ಪದೇ ಬೇಡದಾಗ್ಲಿ, ಬೇಡಿಸಿಕೊಳ್ಳೋದಾಗ್ಲಿ ಯಾವುದು ಇರಬಾರದು ಅನ್ನೋ ವಿಷಯವನ್ನ ನಿನ್ನೆ ವಿಚಾರದೊಳಗೆ ಇಷ್ಟು ನೋಡಿದ್ದೀರಪ್ಪ. ಇಲ್ಲಿ ದರ್ಪದ ನುಡಿಗಳನ್ನ ಆಡಬಾರದು, ಇಂದ್ರಿಯ ಸ್ಮರಣ ಮಾಡಬಾರದು, ಹಾಗೂ ಮುಕ್ತ ನಿದ್ದೇನೆಂದು ಶಕ್ತ ಮಾರ್ಗಕ್ಕೆ ಬೀಳಬಾರದು. ನಾನು ಮುಕ್ತನದನಿ, ನಾನು ಹಂಗದನಿ ಅಂತೇಳಿ ಯಾವ್ಯಾವ ಮಾರ್ಗಗಳನ್ನ ಹಿಡಿಯಕ್ ಹೋಗಬಾರದು. ಕಸಗುಡಿಸುವುದು ಮೊದಲಾದ ಸಣ್ಣ ಕೆಲಸಗಳಿಗೂ ನಾಚಬಾರದು. ಜ್ಞಾನಿಯಾಗಿರ್ತಾನೋ ಇದು ಕಸ ಗುಡಿಸೋದು ಕನಿಷ್ಠ ಕೆಲಸ, ನಾನು ಶ್ರೇಷ್ಠದನಿ, ನಾನು ಉನ್ನತವಾದದನಿ, ಬೇರೆಯವರೆಲ್ಲ ಕೇವಲ ಅದರ ಅನ್ನೋ ಭಾವ ಬರಬಾರದು. ಅಲ್ಲಿ ಮಹಾತ್ಮರು ಕುಂತಿರ್ತಕ್ಕಂತ ಮಹಾತ್ಮರು ಇರುವಂತ ಸ್ಥಳದೊಳಗ ಕಸ ಗುಡಿಸೋ ಕಾರ್ಯಕ್ಕಾಗ್ಲಿ ಯಾವುದೇ ಸಣ್ಣ ಕಾರ್ಯಕ್ಕಾಗ್ಲಿ ನಾಚಬಾರದು. ವೈಭವ ಬಂದರು ಸೊಕ್ಕಬಾರದು ಮತ್ತು ತಾನು ತಿಳಿದವನೆಂದು ಸಿಟ್ಟಿನಿಂದ ಉಕ್ಕಬಾರದು. ಯಾವುದೇ ಸಿರಿ ಸಂಪತ್ತು ಬಂದತಿ ಅಂತ ಅಹಂಕಾರದಿಂದ ಮೆರೆಯಬಾರದು. ಮತ್ತ ಯಾವುದೇ ಅಧಿಕಾರ ಬಂದತಿ ಅಂತ ಅಹಂಕಾರದಿಂದ ಮೆರೆಯಬಾರದು. ನನಗೆ ಎಲ್ಲ ತಿಳಿದತಿ, ಬೇರೆಯವ್ರಿಗೆ ಏನ ತಿಳಿದಿಲ್ಲ ಅಂತ ಸಿಟ್ಟಿನಿಂದನೂ ಕೂಡ ಇರಬಾರದು. ನೋಡಿ 48 ನಿಸ್ಪೃಹನು ಪೂರ್ಣ ತಿಳಿದುಕೊಳ್ಳದೆ ವಿಧಾನ ಮಾಡಬಾರದು. ಸಂದೇಹ ಬಡುತ್ತಲೇ ನಿಶ್ಚಯವೆಸಗಬಾರದು. ಅಂದ್ರ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ವಿಚಾರವನ್ನು ಪೂರ್ಣ ತಿಳ್ಕೊಳ್ಳದೆ, ಅಂದ್ರೆ ಆ ಕರ್ಮ ಅಂದ್ರೆ ಯಾವುದೇ ಕಾರ್ಯ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಯದೆ ಕಾರ್ಯವನ್ನು ಕೈಗೊಳ್ಳಬಾರದು. ಮತ್ತಿದು ಸಂದೇಹ ಅನುಮಾನ ಪಟ್ಕಂತನ ಇದು ಸತ್ಯ ಐತಿ, ಇದು ನಿಶ್ಚಯ ಐತಿ ಅನ್ನೋ ವಿಷಯವನ್ನು ಕೂಡ ತಿಳಿಸಬಾರದು. ಮತ್ತು ಯಾರಾದರೂ ಅದರ ನಿಜ ಸ್ಥಿತಿಯನ್ನು ತಿಳಿಸಿ ಹೇಳಿದರೆ ದಡ್ಡತನದಿಂದ ಖೇದಗೊಳ್ಳಬಾರದು. ನಿನಗೆ ಯಾರಾದರೂ ಸತ್ಯವನ್ನ ತಿಳಿಸಿದ್ರಪ್ಪ, ನಮಗೆ ಅನುಮಾನ ಇತ್ತು, ಆ ಸತ್ಯವನ್ನ ಯಾರಾದ್ರೂ ತಿಳಿಸಿದ್ರಂದ್ರ ಅವ್ರ ಮೇಲೆ ಬೇಸರ ಪಟ್ಕೊಳ್ಳಬಾರದು, ಸಿಟ್ಟಾಗಬಾರದು. ನಮ್ಮ ತಪ್ಪು ಯಾರಾದ್ರೇನು ತಿದ್ದಿದ್ರೆ ಸಾಕಲ್ಲ, ನಮ್ಮನ್ನ ಸರಿ ದಾರಿಗೆ ಕರ್ಕೊಂಡು ಹೋದ್ರು ಸಾಕಲ್ಲ, ಆ ಸ್ವರೂಪ ವಿಚಾರವನ್ನ ತಿಳಿಸಿದ್ರೆ ಸಾಕಲ್ಲ. ಯಾರ ನಮ್ಗೇನಾದ್ರೂ ಹೇಳ್ತಾರ, ಬುದ್ಧಿ ಮಾತು ಹೇಳ್ತಾರಂದ್ರ ಅವ್ರ ಮೇಲೆ ಕೋಪತನ ಆಗ್ಲಿ, ಬೇಜಾರಾಗ್ಲಿ, ಅಸಮಾಧಾನ ಗೊಳ್ಳಬಾರದು. ಅವನು ಎಲ್ಲಾ ಕಡೆಗೂ ಲಕ್ಷ್ಯ ಬಿಡಲಿಕ್ಕೆ ತಪ್ಪಬಾರದು. ಜ್ಞಾನಿಯಾಗಿರ್ತಕ್ಕಂಥವ್ನು ಎಲ್ಲಾ ಕಡೆಗೂ ಲಕ್ಷ್ಯ ಇಡಬೇಕು, ಒಂದ್ ಕಡೆಗಿಟ್ಟು ಒಂದ್ ಕಡೆಗೆ ಬಿಡಬಾರದು. ಒಂದು ಶ್ರೇಷ್ಠ ಐತಿ
ಇಷ್ಟ ಆದ್ರೆ ಸಾಕು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬಾರದು. ಸಾಧ್ಯವಾದಷ್ಟು ಎಲ್ಲಾ ಕಡೆಗೂ ಲಕ್ಷ್ಯ ಬಿಡಲಿಕ್ಕೆ ಬೇಕು. ವ್ಯಾಪಕತನ ಬಿಡಬಾರದು ಅಂದ್ರೆ ಎಲ್ಲಾ ಕಡೆಗೂ ಎಲ್ಲಾ ಸ್ಥಳಗಳಲ್ಲಿ ಕೂಡ ಏನ ಪರಬ್ರಹ್ಮ ವಸ್ತು ಐತೆ ಅಂತ ಹೇಳ್ತಾವಲ್ಲ, ಹಂಗೆ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಆತನ ಮನಸ್ಸು ಕೂಡ ಎಲ್ಲ ಕಡೆಗೆ ಎಲ್ಲದರ ಕಡೆಗೂ ಜ್ಞಾನ ವ್ಯಾಪಕವಾಗಿರಬೇಕು. ಮತ್ತು ನಿಟ್ಟುಸಿರು ಬಿಡು, ನಿಟ್ಟುಸಿರು ಹಾಕುವುದರಲ್ಲೊಂದಿಗೆ ಸುಖ ಭಾವಿಸಬಾರದು. ಯಾವುದೇ ಕಾರಣಕ್ಕೂ ಜ್ಞಾನಿಯಾಗಿರ್ತಕ್ಕಂಥವ್ ನಿಟ್ಟುಸಿರು ಬಿಡಬಾರದು. ಅಯ್ಯೋ ಇದು ಹಂಗಾಗ್ಬೇಕಾಗಿತ್ತು, ಅಯ್ಯೋ ಇದು ಹಿಂಗಾಗ್ಬೇಕಾಗಿತ್ತು ಅಂತ ಏನಾದ್ರೂ ತಲೆಯೊಳಗ ಆಲೋಚನೆಗಳನ್ನ ತುಂಬ್ಕೊಂಡು ಆ ಕಾರ್ಯಗಳು ನಡಿಲಿಲ್ಲ ಅಂದ್ರ ಅದ್ರ ಬಗ್ಗೆ ನಿಟ್ಟುಸಿರು ಬಿಡಬಾರದು, ನೊಂದ್ಕೋಬಾರದು. ಅವನು ಯಾರ ಬಗ್ಗೆಯೂ ಹೊಟ್ಟೆಯಲ್ಲಿ ವಿಪರೀತ ಕಲ್ಪನೆಯನ್ನು ನಡೆಯಬಾರದು. ಅವನ್ ಯಾರೇ ಶತ್ರುಗಳನ್ನಾಗಿರ್ಲಿ ಅಥವಾ ಏನೇ ಆಗಿರ್ಲಿ, ಅವನ್ ಯಾರೇ ಆಗಿರ್ಲಿ, ಅವನ ಬಗ್ಗೆ ಅಂತರಂಗದೊಳಗ ದ್ವೇಷವನ್ನ ಹಿಡಿಯಬಾರದು. ಯಾರಿಗೂ ಸ್ವಾರ್ಥಿ ಆಜ್ಞೆ ಮಾಡಬಾರದು. ಯಾರಿಗಾರ ನಾವ್ ಏನಾರ ಕರ್ಮಗಳನ್ನ ಕೆಲ್ಸಗಳನ್ನ ಹೇಳ್ತೇವೆ ಅಂದ್ರ ಅದ್ರೊಳಗೆ ನಮ್ಮ ಸ್ವಾರ್ಥತೆ ಕೂಡ್ಕೊಂಡು ಇನ್ನೊಬ್ಬರಿಗೆ ಕೆಲ್ಸ ಹೇಳಬಾರದು. ತಡೆ ಅವನಿಗೆ ಈ ಕೆಲ್ಸ ಹೇಳೋಣ, ಈ ಕೆಲ್ಸ ಮಾಡಿದಂದ್ರ ನನಗೂ ಅನುಕೂಲ ಆಗ್ತದೆ ಅನ್ನೋ ಅಂತರಂಗದೊಳಗೆ ಒಂದು ಗುಣವನ್ನು ಇಟ್ಕೊಂಡು ಬೇರೆ ಇನ್ನೊಂದು ಗುಣ ನುಡಿಯಬಾರದು. ಯಾಕಂದ್ರೆ ಅದು ಕೂಡ ಶ್ರೇಷ್ಠ ಜ್ಞಾನಿಯ ಲಕ್ಷಣ ಅಲ್ಲ. ಏನು ಕಾರ್ಯದೃಷ್ಟಿಯಿಂದ ಆಜ್ಞೆ ಮಾಡಿದರೂ ಅದರಲ್ಲಿ ತನ್ನ ದೇಹದ ಸೇವೆಗೆ ಮುಖ್ಯತ್ವವಿರಬಾರದು. ಒಂದ್ ವೇಳೆ ನೀನು ಆಜ್ಞೆ ಮಾಡ್ಲೇಬೇಡ ಅಂತಲ್ಲ, ಆಜ್ಞೆ ಮಾಡು, ಆದ್ರೆ ಅದು ನಿನ್ನೊಬ್ಬನ ಸುಖಕ್ಕೆ ಆಗಿರಬಾರದು. ಸರ್ವಜನೋ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರುವಂತ ಯಾವ್ದಾದ್ರು ಕಾರ್ಯಗಳನ್ನ ಯಾರಿಗಾದ್ರೂ ಹೇಳು, ಅದು ಶ್ರೇಷ್ಠ ಆಗ್ತದೆ. ನಿನ್ನ ಅಂತರಂಗದೊಳಗ ನಿನ್ನ ಲಾಭಕ್ಕ ನೀನ್ ಇನ್ನೊಬ್ರಿಗೆ ಏನಾದ್ರೂ ಕಾರ್ಯಗಳನ್ನ ಹೇಳ್ತಿ ಅಂದ್ರ ಅದು ಶ್ರೇಷ್ಠ ಆಗೋದಿಲ್ಲ. ಅದು ಬಂಧನಕ್ಕೆ ಕಾರಣ ಆಗ್ತದೆ, ತನ್ನ ದುಃಖಕ್ಕದು ಕಾರಣ ಆಗ್ತದೆ. ಇನ್ನೊಬ್ಬರ ಶ್ರೇಯಸ್ಸಿಗೋಸ್ಕರ, ಇನ್ನೊಬ್ಬರ ಹಿತಕ್ಕೋಸ್ಕರ ನೀನು ದುಃಖ ಅನುಭವಿಸಿದ್ರು ಕೂಡ ಅದು ಶ್ರೇಯಸ್ಸಾಗ್ತದೆ. ಆದ್ರಿಂದ ನಿನ್ನೊಬ್ಬನ ಸುಖವನ್ನ ನೀನಷ್ಟು ಗ್ರಹಿಸುವುದು ಉತ್ತಮ ಜ್ಞಾನಿಯ ಲಕ್ಷಣವಲ್ಲ. ನಿಸ್ಪೃಹನ ಯೋಗ್ಯ ಪ್ರಸಂಗವಿರದ ಹೊರತು ಮಾತನಾಡಬಾರದು. ಜ್ಞಾನಿಯಾಗಿರ್ತಕ್ಕಂಥವ್ನ ಏನೇ ಮಾತಾಡ್ತಾನಂದ್ರ ಅಲ್ಲಿ ಯೋಗ್ಯತೆ ಇದ್ರೆ ಮಾತ್ರ ಮಾತಾಡ್ಬೇಕು. ಯೋಗ್ಯ ಪ್ರಸಂಗ, ಯೋಗ್ಯ ಸನ್ನಿವೇಶ ಅಲ್ಲಿ ಅಂತದ ಅವಶ್ಯಕತೆ ಇತ್ತಂದ್ರ ಅಲ್ಲಿ ತಾನು ಮೂಕ್ನಾಗಿರೋದೇ ದೊಡ್ಡ ತಪ್ಪು. ಜ್ಞಾನಿ ಅಲ್ಲಿ ಏನಾದ್ರೂ ಧರ್ಮಕ್ಕೆ ಧಕ್ಕೆ ಆಗ್ತದೆ ಅಂದ್ರ, ಧರ್ಮ ವಿಚಾರಕ್ಕೆ ಧಕ್ಕೆ ಆಗ್ತದೆ ಅನ್ನೋದಾದ್ರ ಅಂತ ಸಮಯದಲ್ಲಿ ಜ್ಞಾನಿಯಾಗಿರ್ತಕ್ಕಂಥವ್ರು ಮಾತನಾಡ್ಲೇಬೇಕಾಗ್ತದ. ಆತ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಅದು ತಪ್ಪಾಗ್ತದೆ. ಮತ್ತ ಸರಿಯಾದ ಮೇಳವಿರದ ಹೊರತು ಆಡಬಾರದು. ಈ ಏನಾದ್ರೂ ಸಂಗೀತ ಕಾರ್ಯಕ್ರಮ ನಾವು ನಡೆಸ್ತವಂದ್ರ ಅದಕ್ಕೇನೆಲ್ಲ ಕೆಲವು ವ್ಯಾದ್ಯಗಳು ಬೇಕಾಗ್ತವ. ಆ ವ್ಯಾದ್ಯಗಳಿಲ್ಲದೆ ನಾವು ಸಂಗೀತ ಆಡ್ತವಿ, ನುಡಿಸ್ತವಿ, ಏನಾರ ಮಾಡ್ತವಿ ಅಂದ್ರ ಅದು ಸರಿ ಬರೋದಿಲ್ಲ. ಸಾರಾಂಶ: ವಿಚಾರ ಬಿಟ್ಟು ಅವಿಚಾರದ ಹಾದಿಗೆ ಹೋಗಬಾರದು. ಅಂದ್ರೆ ಇಲ್ಲಿ ಸಂಗೀತ ಅಂದ್ರ ಸಂಗೀತನ ಅಂತಲ್ಲ, ಇಲ್ಲಿ ವಿಚಾರ ಬಿಟ್ಟು ಹೋಗಬಾರದು. ಅಂದ್ರೆ ಯಾವ ವಿಚಾರ? ಅರಿವು ಸ್ವರೂಪ, ಪಾರಮಾರ್ಥ ಸ್ವರೂಪ ವಿಚಾರವನ್ನ ಬಿಟ್ಟು ಹೋಗಬಾರದು. ನೀನ್ ಏನೇ ಆಡಿದ್ರು, ಏನೇ ಕೂಡಿದ್ರು, ಏನೇ ಮಾಡಿದ್ರು ಕೂಡ ಅದು ವಿಚಾರದಿಂದ ಕೂಡಿರ್ಬೇಕು. ಆ ಅರಿವು ಸ್ವರೂಪ ನಾನಿದ್ದೇನೆಂಬ ವಿಚಾರದಿಂದ ಕೂಡಿರ್ಬೇಕು, ಪಾರಮಾರ್ಥದ ವಿಚಾರದಿಂದ ಕೂಡಿರ್ಬೇಕು. ಆ ಪಾರಮಾರ್ಥದ ವಿಚಾರದಿಂದ ಕೂಡಿಲ್ಲ ಅಂದ್ರೆ ನೀನ್ ಏನ್ ಮಾತಾಡಿದ್ರು ವ್ಯರ್ಥ, ಏನ್ ಹೇಳಿದ್ರು ವ್ಯರ್ಥ, ಏನ್ ಕೇಳಿದ್ರು ವ್ಯರ್ಥ ಆಗಿ ಹೋಗ್ತದ. ಯಾಕಂದ್ರ ಸತ್ಸಂಗ ವಿಚಾರವನ್ನ ಕೇಳಲಾರದ, ಪಾರಮಾರ್ಥ ವಿಚಾರವನ್ನ ಕೇಳಲಾರದ, ಹೇಳಲಾರದ ಅವನ್ನ ಏನಾದ್ರೂ ನಾವು ಬೇರೆ ಏನೆಲ್ಲ ಮಾಡ್ತೇವೆ ಅಂದ್ರ ಅದೆಲ್ಲದು ಕೂಡ ವ್ಯರ್ಥವಾಗಿ ಹೋಗ್ತದೆ. ವಿಚಾರ ಬಿಟ್ಟು ಅವಿಚಾರದ ಹಾದಿಗೆ ಹೋಗಬಾರದು. ಪರೋಪಕಾರ ಮಾಡುವುದನ್ನ ಬಿಡಬಾರದು. ಯಾವ ಕಾರಣಕ್ಕೂ ಎಷ್ಟು ಸಾಧ್ಯದ ಅಷ್ಟು. ಅನ್ನ ಕೊಡೋ ಜಾಗದಾಗ ಕೊಡಕ್ ಆಗ್ಲಿಲ್ಲ ಅಂದ್ರ ನೀರ್ ಕೊಡು ಅಂತ ಹೇಳ್ತಾರ. ನೀರ್ ಕೊಡಕ್ ಆಗ್ಲಿಲ್ಲ ಅಂದ್ರ
ಎರಡು ಸಮಾಧಾನದ ನುಡಿಯಾದ್ರ ಮಾತನಾಡು ಅಂತ ಹೇಳ್ತಾರೆ. ಯಾಕಂದ್ರೆ ಒಡನೆ ನುಡಿದರೆ ನೆಲ ಕುಳಿ ಹೋಗುವುದೇ, ಸಾರಿ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ನಿಮ್ಮ ಬಾಯಿ ಹಿಂಗುವುದೇ ಅಂತೇಳಿ ಬಸವಣ್ಣವ್ರ ಒಂದು ವಿಚಾರದೊಳಗೆ ಹೇಳ್ತಾರ. ನೀವ್ ಯಾರಾದ್ರೂ ನಿಮ್ ಮನಿಗ್ ಬಂದಾರಂದ್ರ ಒಡನೆ ತಕ್ಷಣಕ್ಕೆ ಅವ್ರು ಮಾತಾಡೋದಕ್ಕಿಂತ ಮೊದಲು ನೀವೇ ಅವ್ರನ್ನ ಮಾತಾಡಿಸಿ ನೀವೇ ಅವ್ರಿಗೆ ಶರಣತ್ವವನ್ನು ಹೇಳಿದ್ರಂದ್ರ ಏನ್ ನಿಮ್ ಬಾಯಿ ಹಿಂಗ್ ಹೋಗ್ತದ? ಅಥವಾ ನಿಮ್ ಮನೆಗೆ ಯಾರಾದ್ರೂ ಅತಿಥಿಗಳು ಅಥವಾ ನೀವಿರೋ ಸ್ಥಳಕ್ ಬಂದಾರಂದ್ರ ಬರ್ರಪ್ಪ ಕುತ್ಕೊಳ್ರಿ ಅಂತ ಒಂದೆರಡು ಸಮಾಧಾನದ ಮಾತಾಡಕ್ ಏನಾಗತ್ತೆ, ಅವ್ರೇನ್ ಕುಂತ್ಬಿಟ್ರೆ ನಿಮ್ ಮನೆ ಏನ್ ಕುಣಿ ಬಿದ್ದೋಕತ ತೆಗ್ ಬಿದ್ದೋಕತ, ಹಂಗಷ್ಟು ಮಾತಾಡ್ಬೇಕು. ಅಂದ್ರ ಅದು ಗೌರವಾರ್ಥ, ಆ ಗೌರವದೊಳಗ ಇರಬೇಕು. ಪರಪೀಡೆ ಮಾಡಬಾರದು ಮತ್ತು ಯಾರಿಗೇ ಆಗಲಿ ತನ್ನ ಬಗ್ಗೆ ಅಪ್ರೇಮದ ಸಂಶಯ ಉಂಟಾಗುವಂತೆ ವರ್ತಿಸಬಾರದು. ನೀನ್ ಏನೇ ಮಾಡ್ತೀಯ ಅಂದ್ರು ಕೂಡ ಅದು ಪರಪೀಡನೆ ಆಗಬಾರದು. ನೀನ್ ಇನ್ನೊಬ್ಬರ ಸಂಘದೊಳಗ ಅದಿ ಅಂದ್ರ ಅವ್ರದ್ದ ನೀನು ಭಾರ ಆಗಬಾರದು. ನಿನ್ನದ್ದ ಅವ್ರಿಗೆ ಅನುಕೂಲ ಆಗ್ಬೇಕು, ನಿನ್ನದ್ದ ಅವ್ರಿಗೆ ಸಹಾಯ ಆಗಂಗಿರ್ಬೇಕು, ನಿನ್ನ ನೆನ್ಸಂಗಿರ್ಬೇಕು. ಯಾವಾಗ ತೊಲಗೆದಪ್ಪ ಈ ಶನಿ ಅನ್ನೋ ಭಾವ ಬರಬಾರದು. ತಾನು ನ್ಯಾಯ ಸಮ್ಮತವಾಗಿರ್ಬೇಕು. ಹಂಗಂತ ಇನ್ನೊಬ್ರಿಗೆ ನಾನು ಹಿತವಾಗಂಗ ಇರ್ತಾನೆ ಅಂತಲ್ಲ, ಆ ಹಿತಕ್ಕೋಸ್ಕರ ಸ್ವರೂಪ ವಿಚಾರವನ್ನ ಬಿಡುವುದಲ್ಲ. ಆ ವಿಚಾರದೊಳಗೆ ವಿಚಾರವನ್ನ ಅರಿತು ಇನ್ನೊಬ್ಬರಿಗೆ ಭಾರ ಆಗದಂಗ, ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗದಂಗ, ನೋವಾಗದಂಗ ಇರ್ಬೇಕಾಗಿರೋದೆ ಆ ಜ್ಞಾನಿಯ ಲಕ್ಷಣ ಆಗಿರ್ತದ. ಮತ್ತೆ ಯಾರಿಗಾಗ್ಲಿ ನಮ್ಮ ಮೇಲೆ ಅವ್ರಿಗೆ ಸಂಶಯ ಭಾವ ಬರಬಾರದು. ಇವ್ರೇನಪ್ಪ ಇವ್ರ ಹಂಗದರ ಹಿಂಗದರ ಅಂತ ಯಾವುದೇ ಭಾವನೆಗಳು ಅವ್ರೊಳಗ ಬರಬಾರದು. ಮತ್ತೆ ಏನ್ ಬರ್ಬೇಕಂದ್ರ ಪ್ರೇಮ ಭಾವ ಬರ್ಬೇಕು, ದಯ ಭಾವ ಬರ್ಬೇಕು, ಕರುಣೆಯ ಭಾವ ಬರ್ಬೇಕಾಗ್ತದ. ಇನ್ನೊಬ್ರಿಗೆ ಸಂಶಯ ಬರಂಗ ನಮ್ಮ ವರ್ತನೆ ಆ ರೀತಿ ಇರಬಾರದು. ನಿಸ್ಪೃಹನು ತನಗೆ ತಿಳಿದಿಲ್ಲವೆಂದು ಅನ್ನುವುದು ಬಿಡಬಾರದು. ಈ ಜ್ಞಾನಿಯಾಗಿರ್ತಕ್ಕಂಥವನು ನನಗೇನು ಗೊತ್ತಿಲ್ಲಪ್ಪ, ನನಗೇನು ತಿಳಿದಿಲ್ಲಪ್ಪ ಅನ್ನೋ ಭಾವ ಇರ್ಬೇಕಾಗ್ತದ. ಯಾಕಂದ್ರ ನನಗೆಲ್ಲ ಗೊತ್ತು ಅಂದ್ರ ಅಹಂಕಾರ ಆಗ್ತದ. ಅಹಂಕಾರ ಅದು ಬಂಧನಕ್ಕೆ ಈಡಾಗ್ತದ. ಆದ್ರಿಂದ ಸಮಯ ಬಂದಾಗ ಅಷ್ಟೇ ಆ ವಿಚಾರವನ್ನು ಮಾತನಾಡ್ಬೇಕಾಗ್ತದ. ಇನ್ನು ಉಳಿದ ಸಮಯದಲ್ಲಿ ನನಗೇನು ತಿಳಿದಿಲ್ಲವೆಂದು ಅನ್ನುವುದು ಬಿಡಬಾರದು. ಆದರೆ ಉಪದೇಶ ಕಾರ್ಯ ಮಾತ್ರ ನಿಲ್ಲಿಸಬಾರದು. ನನಗ್ ತಿಳಿದಿಲ್ಲ ಅನ್ನಂಗ ಇರ್ಬೇಕು, ನಾನು ದೊಡ್ಡ ಜ್ಞಾನಿ ಅಂತ ಹೇಳ್ಕೊಂತ ಹೋಗೋದಲ್ಲ. ತನ್ನೊಳಗ ಅಡಕವಾಗಿರ್ಬೇಕು. ನೆಲದ ಮರೆಯದ ನಿಧಾನದಂತೆ ಅನ್ನಂಗ ಆ ಭೂಮಿ ಒಳಗಿರ್ತಕ್ಕಂಥ ಖನಿಜ ಸಂಪನ್ಮೂಲಗ ಹೆಂಗಿರ್ತಾವೋ ಹಂಗ ಜ್ಞಾನಿ ಯಾವ್ದವನು ಸುಮ್ನೆ ಇರ್ಬೇಕಾಗ್ತದ. ಮತ್ತೆ ಅವನು ವಿಷಯ, ಸಮಯ, ಪರಿಸ್ಥಿತಿಗೆ ಅನುಗುಣವಾಗಿ ಉಪದೇಶ ಕಾರ್ಯವನ್ನ ನಿಲ್ಲಿಸಲೇಬಾರದು. ಅವನ ಉಪದೇಶವನ್ನ, ವಿಚಾರವನ್ನ, ಆ ಪಾರಮಾರ್ಥ ವಿಚಾರವನ್ನ ನಡೆಸ್ತಾನೆ ಇರಬೇಕು. ಇನ್ನೇನು ಹಣಕ್ಕಾಗಿ ಕೀರ್ತನೆ ಮಾಡುತ್ತಾ ತಿರುಗಬಾರದು. ನೀನೇನಾದ್ರೂ ಕೀರ್ತನೆ ಮಾಡ್ತೀಯ ಅಂದ್ರ ಕೇವಲ ಹಣದಿಚ್ಚಿಗಾಗಿ ಕೀರ್ತನೆ ಮಾಡ್ಬೇಡ. ಏನಾದ್ರೂ ಒಂದು ಪರೋಪಕಾರವನ್ನ ಮಾಡ್ತದನೆ ಅಥವಾ ಯಥಾರ್ಥ ಧರ್ಮ ವಿಚಾರವನ್ನ ತಿಳಿಸ್ತಾನೆ ಅಂತ ತಿಳಿದು ನೀನ್ ಕೀರ್ತನೆಯನ್ನ ಮಾಡ್ಬೇಕಾಗಿನ ಹಣಕ್ಕೋಸ್ಕರ, ಯಾವುದೇ ತನ್ನ ಸ್ವ ಉದ್ಧಾರಕ್ಕೋಸ್ಕರ ಇದನ್ನ ಅಂದ್ರೆ ದೇಹಾತ್ಮ ಭಾವ ಬುದ್ಧಿಯಿಂದ ಇದನ್ನ ನೀನ್ ಮಾಡಕ್ ಹೋಗ್ಬೇಡ. ನೀನ್ ಕೀರ್ತನೆ ಮಾಡಿದ್ರೆ ಎಲ್ಲದು ಆ ಪರಮಾತ್ಮ ಸ್ವರೂಪ ಐತಿ. ಹೇಳುವರು ಕೇಳುವರು ಎಲ್ಲದು ಪರಮಾತ್ಮ ಸ್ವರೂಪ ಐತಿ ಅಂತ ಕೀರ್ತನೆ ಮಾಡು. ನಿನ್ನ ಸ್ವಾರ್ಥಕ್ಕಾಗಿ ಅದನ್ನು ಮಾಡುವುದು ಬೇಡ. ಅವನು ಯಾವುದಕ್ಕೂ ಸಂದಿಗ್ಧವಾಗಿ ನಡೆಯಬಾರದು ಅಥವಾ ಅತಿ ಆಗ್ರಹದ ನಿಶ್ಚಯ ಮಾಡಲಿಕ್ಕೂ ಹೋಗಬಾರದು. ಆ ಜ್ಞಾನಿಯಾಗಿರ್ತಕ್ಕಂಥವನು ಯಾವುದೇ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಳ್ಳಬಾರದು. ಆ ಪರಿಸ್ಥಿತಿ ಏನೇ ಇದ್ರು ಕೂಡ ಅದರಿಂದ ತಾನು ಬೇರೆನೇ ಆಗಿರ್ಬೇಕಾಗ್ತದ. ಯಾವುದೇ ಪರಿಸ್ಥಿತಿ ಸಂಬಂಧದೊಳಗ ಆತ ಸಿಲುಕಬಾರದು. ಯಾಕಂದ್ರೆ ಸಿಲುಕಿದ್ರೆ ಏನಾಗ್ತದೆ, ಬಂಧನ ಆಗ್ತದೆ. ಇಲ್ಲಿ ಜ್ಞಾನಿ ಲಕ್ಷಣ ಆಗೋದಿಲ್ಲ, ಪ್ರಪಂಚದೊಳಗೆ ಸಿಲುಕಂಗಾಗ್ತದ. ಇಲ್ಲಿ ಪಾರಮಾರ್ಥ ಅನ್ನೋದು ಯಾವುದಕ್ಕೂ ಸಿಲುಕದಂಗೆ, ಯಾವುದಕ್ಕೂ ಅಂಟಿಕೊಳ್ಳದಂಗ ಇರ್ತಕ್ಕಂಥದ್ದು. ಅದು ನಿಜವಾದ ಜ್ಞಾನಿಯ ಲಕ್ಷಣ.
ನಾವ್ ಯಾವ್ದಾವ್ದಕ್ಕಾರ ಅಂಟ್ಕೊಂಡ್ವಿ, ಯಾವ್ದಕ್ಕಾದ್ರ ನಾವು ಸಿಕ್ಕಂದ್ವಿ ಅಂದ್ರ ನಮಗೆ ಜ್ಞಾನದ ಕೊರತೆ ಐತಿ ಅಥವಾ ತಿಳುವಳಿಕೆಯ ಮಟ್ಟ ನಮಗ್ ಕಡಿಮೆ ಐತಂತ ನಾವೇ ತಿಳಿಬೇಕು. ಅದನ್ನ ಬೇರೆ ಇನ್ನೊಬ್ರು ಯಾರು ನಿರ್ಧರಿಸುವುದಲ್ಲ. ಇನ್ನೊಬ್ಬರಿಗೆ ಆಗ್ರಹದ ನಿಶ್ಚಯ ಮಾಡಲಿಕ್ಕೆ ಹೋಗಬಾರದು. ನಾವ್ ಯಾರಿಗಾಗೂ ಆದೇಶದ ವಾಕ್ಯಗಳನ್ನ ಹೇಳಬಾರದು. ಅದನ್ನ ಹಂಗೆ ಮಾಡು, ಇದು ಹಿಂಗೆ ಮಾಡು, ನೀನ್ ತರ್ಲೇಬೇಕು, ಕೊಡ್ಲೇಬೇಕು ಅಂತ ಹಿಂಗೆ ವಾಕ್ಯದೊಳಗ ಆಗ್ರಹ ಮಾಡಬಾರ್ದು. ಅಂದ್ರ ಆದೇಶ ಮಾಡಬಾರ್ದು. ನೀನಂಗ್ ಮಾಡ್ತಿ ಅಂದ್ರ ಇದು ಅಹಂಕಾರದ ಲಕ್ಷಣ ಆಗ್ತತಿ. ಅಹಂಕಾರದೊಳಗ ಅಹಂಕಾರ ಬರಗೊಡಬಾರದು. ಯಾಕಂದ್ರ ಅಹಂಕಾರದೊಳಗ ಓದಿ ಬಂದ್ರ ನಾವು ಅದು ಅಧಂಪತನಕ್ಕೆ ಹೋಗ್ತದ, ನಮ್ಮ ಅಜ್ಞಾನಕ್ಕೆ ಹೋಗ್ತವೆ. ಆದ್ದರಿಂದ ಅಂತರಂಗದೊಳಗ ಅಹಂಕಾರ ಬರೋದಕ್ ಬಿಟ್ಕೋಬಾರ್ದು. ಮತ್ತೆ ಯಾರಿಗೂ ಕೂಡ ಗಟ್ಟಿಯಾದ ಆದೇಶವನ್ನ ಹೇಳಬಾರದು. ಮತ್ತು ವಿಷಯ ತಿಳುಕೊಳ್ಳಲಿಕ್ಕೆ ಓದಬೇಕಲ್ಲದೆ ಸುಮ್ಮನೆ ಗ್ರಂಥ ಕೈಯಲ್ಲಿ ಹಿಡಿಯಬಾರದು. ನೀನು ಜ್ಞಾನಿಯಾಗಿರ್ತಿ ಅಂದ್ರ ಸುಮ್ಮನೆ ತೋರ್ಪಡಿಗೆ ಹೊರಗಿನ ಜಗತ್ತಿಗೆ ತೋರ್ಸಕ್ಕಾಗಿ ನಾನು ಧ್ಯಾನ ಮಾಡ್ತಾನೆ, ಧಾರಣೆ ಮಾಡ್ತಾನೆ, ಯೋಗ ಮಾಡ್ತಾನೆ, ತಪಸ್ ಮಾಡ್ತಾನೆ, ನಾನು ಗ್ರಂಥಾಭ್ಯಾಸ ಮಾಡ್ತೇನೆ ಅಂತ ಗ್ರಂಥ ಹಿಡ್ಕೊಂಡ್ ಕುತ್ಕೊಂಡು ಯಾವ್ಯಾವ ನೆಪಕ್ ಮಾತ್ರಕ್ಕ ತೋರ್ಪಡಿಗೆ ಅಂತ ಯಾವ ಮಾಡಬಾರದು. ಸುಮ್ನ ಗ್ರಂಥ ಹಿಡ್ಕೊಂಡ್ ಕುಂದ್ರಬಾರದು. ಗ್ರಂಥ ಹಿಡಿದಿದಿ ಅಂದ್ರ ಗ್ರಂಥದ ಸಾರ ನಿನ್ ತಲೆ ಒಳಗ್ ಬಂದಿರ್ಬೇಕು. ಆ ಗ್ರಂಥದ ವಿಚಾರ ಒಂದೇ ನುಡಿಯಾಗಿರ್ಲಿ. ನಾವೇನ್ ಪೂರ್ತಿ ಅದಷ್ಟು ನಮ್ ತಲೆಗೆ ಇಟ್ಕಂತವಿ ಅಂತಲ್ಲ. ಒಂದೇ ನುಡಿ ಆಗ್ಲಿ, ಎರಡೇ ನುಡಿ ಆಗಿರ್ಲಿ, ಒಂದು ಗ್ರಂಥ ಕೈಲಿ ಹಿಡಿದೀವಿ ಅಂದ್ರ ಅದ್ರ ವಿಚಾರವನ್ನ ಹಂತ ಹಂತವಾಗಿ ತಿಳಿಲೇಬೇಕು. ತಾನು ತಿಳಿದವನೆಂಬ ಹೆಮ್ಮೆಯಿಂದ ಪ್ರಶ್ನೆ ಕೇಳಬಾರದು. ನೀನ್ ಯಾರನ್ನಾರ ಪ್ರಶ್ನೆ ಕೇಳ್ತಿ ಅಂದ್ರ ಉತ್ತರ ಗೊತ್ತಿದ್ದು ಎಂದೂ ಪ್ರಶ್ನೆಯನ್ನ ಕೇಳಕ್ ಹೋಗ್ಬಾರ್ದು. ಆ ಉತ್ತರ ಗೊತ್ತದ್ದು ಪ್ರಶ್ನೆ ಕೇಳ್ತವಂದ್ರ ಅದು ದೊಡ್ಡ ಅಹಂಕಾರ, ಸಾಮಾನ್ಯ ಅಹಂಕಾರ ಅಲ್ಲ, ಅದು ದೊಡ್ಡ ಅಹಂಕಾರ. ಅಂದ್ರ ನಾನು ಶ್ರೇಷ್ಠದನಿ, ನಾನ್ ಘನದನಿ, ನನಗೆ ಈ ಪ್ರಶ್ನೆಗೆಲ್ಲ ಉತ್ತರ ಗೊತ್ತದವ, ಇವನಿಗ್ ಗೊತ್ತಾಯ್ತಿಲ್ಲ ಕೇಳಂತಡಿ ಅಂತ ಚೆಕ್ ಮಾಡಕ್ ಹೋದಂಗ ಆಗ್ತದ. ಅದು ಜ್ಞಾನದ ಲಕ್ಷಣ ಅಲ್ಲ, ಅದು ಅಜ್ಞಾನದ ಲಕ್ಷಣ ಇರ್ತದೆ. ಆದ್ರಿಂದ ನಮಗೆ ಗೊತ್ತಿರತಕ್ಕಂತ ಉತ್ತರಗಳನ್ನ ಬೇರೊಬ್ಬರಿಂದ ಕೇಳಬಾರದು. ಯಾಕಂದ್ರ ಅದು ಜ್ಞಾನಿಯ ಲಕ್ಷಣ ಆಗುವುದಿಲ್ಲ. ಪ್ರಶ್ನೆ ಕೇಳಬಾರದು. ಕೇಳುವುದರಲ್ಲಿ ತನ್ನ ಅಹಂಕಾರ ಕಾಣಿಸಬಾರದು. ನೀನ್ ಪ್ರಶ್ನೆ ಕೇಳ್ತಿ ಅಂದ್ರೆ ನಿನ್ನ ಅಹಂಕಾರ ಇರಬಾರದು. ಅದ್ರಾಗ ಅಹಂಕಾರವನ್ನು ಬಿಟ್ಟು ಜ್ಞಾನ ಸ್ವರೂಪದಿಂದ ಅಥವಾ ನೀನು ತಿಳ್ಕನಕಾದ್ರೂ ಕೇಳು, ಇಲ್ಲ ಅವ್ರಿಗೆ ತಿಳಿಸಾಕರ ಕೇಳು. ಅದ್ರೊಳಗ ಅಹಂಕಾರತ್ವ ಭಾವ ಇಲ್ಲದಂಗ ಆತ್ಮ ಸ್ವರೂಪದ ಭಾವದಿಂದ ಅರಿವಿನ ಅಂದ್ರ ಆ ಪಾರಮಾರ್ಥದ ವಿಚಾರದಿಂದ ನೀನ್ ಏನಾದ್ರು ಕೇಳು, ನಡೀತೈತಿ. ಅಥವಾ ಅವ್ರ ಕೂಟಗಾದ್ರೂ ತಿಳಿಸು, ಏನಾದ್ರು ಮಾಡು. ಆದ್ರ ನನ್ನ ಅಂತರಂಗದೊಳಗ ನಾನ್ ತಿಳಿದನಿ, ನಾನ್ ಜ್ಞಾನಿ ಅದನಿ, ನಾ ಪಂಡಿತ್ನದನಿ, ಇವನಿಗೆ ಇದು ಗೊತ್ತಾಯ್ತಾ ಇಲ್ಲೋ, ಇವನು ಓದಿದನೇ ಇಲ್ಲೋ, ಇವನಿಗೆ ತಿಳಿತತಿಲ್ಲ ಅನ್ನೋ ಭಾವ ಇಟ್ಕೊಂಡು ಪ್ರಶ್ನೆಯನ್ನ ಯಾವತ್ತು ಕೇಳಬಾರದು. ಇದು ಅಹಂಕಾರ ಆಗ್ತದ. ನನಗೆ ತಿಳಿದೈತಿ ಅನ್ನೋ ಅಹಂಕಾರದಿಂದ ಕೇಳ್ದಂಗ ಆಗ್ತದ. ಆದ್ದರಿಂದ ಈ ರೀತಿ ಯಾರನ್ನು ಪ್ರಶ್ನೆಯನ್ನು ಕೇಳಬಾರದು. ಮತ್ತ ನಮ್ಮೊಳಗ ಅಹಂಕಾರ ಇರಬಾರದು. ಒಂದ್ ವೇಳೆ ಏನಾದ್ರ ಐತಂದ್ರ ಅದು ಇದ್ರೆ ಹೊರಗ್ ತೋರ್ಸಕ್ ಬರೋದು. ಅಂದ್ರ ಒಳಗಿರ ಐತಿ ಅದಕ್ಕ ಹೊರಗ್ ಬಂದತಿ ಅಂತ ಆಗ್ತದ. ಈ ಭೂಮಿ ಒಳಗ ನೀರ್ ಐತಿ ಅದಕ್ಕ ಮತ್ ಬೋರ್ ಹಾಕ್ಸಿದಾಗ ನೀರು ಹೊರಗ್ ಬಂದತಿ. ಹೂವರಳೈತಿ ಅಂದ್ರ ವಾಸನೆ ಬರ್ತತಿ ಅಂದ್ರ ಅದ್ರ ಪರಿಮಾಣ ಐತಿ ಬಂದತಿ ಅನ್ನಂಗ ಆಗ್ತದ. ಆದ್ರ ನಮ್ಮೊಳಗೂ ಕೂಡ ಅಹಂಕಾರ ಬರಗೊಡಬಾರದು. ಅಹಂಕಾರವನ್ನ ಅಲ್ಲೇ ಸಮಯ ದಮೆ ಅನ್ನಂಗ ಅಂತರಂಗದೊಳಗ ಅವನ್ನ ನಿರ್ನಾಮ ಮಾಡ್ಬೇಕು. ಇದು ಜ್ಞಾನದ ಲಕ್ಷಣ ಅಲ್ಲ ಅಂತ ಹೇಳಿ ತಿಳಿದು ಅವನ್ನ ಎಲ್ಲವನ್ನ ಅಹಂಕಾರ ಬಿಡ್ಬೇಕಾಗ್ತದ. ಹೊರಗ ಲೋಕದೊಳಗ ಎಲ್ಲೆಲ್ಲಿ ಅಹಂಕಾರ ತೋರಿಸಬಾರದು. ನಾನು ಅನ್ನೋ ಅಹಂಕಾರ ಎಲ್ಲೆಲ್ಲಿ ಕಾಣಬಾರದು. ಯಾರು ಹುಡುಕಿದ್ರು ಸಿಕ್ಕಿರಬಾರದು. ಹರಿಹರ ಬ್ರಹ್ಮಾದಿಗಳು ಹುಡುಕಿದ್ರು ಕೂಡ ನಾನು ಅನ್ನೋ ಅಹಂಕಾರ ಸಿಗಬಾರದು. ಮತ್ತೆ ಸಿಕ್ಕ್ರೆ ಏನ್ ಸಿಗ್ಬೇಕಾಗತ್ತಂದ್ರ ಆ ಯಥಾರ್ಥ ಪಾರಮಾರ್ಥ ವಿಚಾರ, ಆ ಜ್ಞಾನ ವಿಚಾರಗಳು ಸಿಗ್ಬೇಕ ವಿನ ಅದನ್ ಬಿಟ್ಟು ಬೇರೆ ಏನೋ ತೋರ್ಸ್ಕೋಬಾರದು.
ಯಾಕಂದ್ರ ನೀನ್ ಏನಾರ ತೋರ್ಸಿ ಅಂತಿ ಮಾಡ್ತಿ ಹೇಳ್ತಿ ಏನಾದ್ರು ಮಾಡಕ್ ಹೋಗ್ತಿ ಅಂದ್ರ ಅದ ಅಜ್ಞಾನ ಆಗ್ತದೆ, ಅಹಂಕಾರ ಆಗ್ತದೆ. ಅಹಂಕಾರ ಭಾವದಿಂದ ಮಾಡಿರೋ ಭಕ್ತಿ ಎಲ್ಲ ನಾಶವಾಗಿ ಹೋಗ್ತದೆ. ಆದ್ರಿಂದ ಹೊರಗೆ ನೀನು ಸುಮ್ನೆ ಅಹಂಕಾರ ಅಥವಾ ದೊಡ್ಡ ಸ್ಥಿತಿಯನ್ನ ಯಾವುದನ್ನು ಕೂಡ ಮಾಡಬಾರದು. ಹೊರಗಿನ ಕಣ್ಣಿಗೆ ಅದು ತೋರಿಸಬಾರದು. ಮತ್ತೊಬ್ಬರು ಕೇಳಿದಕ್ಕೆ ಯಾರಿಗೂ ಉತ್ತರ ಹೇಳುವೆನು ಕೇಳಿರಿ. ಅಂದ್ರೆ ಮತ್ತೊಬ್ಬರು ಕೇಳಿದ್ದಕ್ಕೆ ಯಾರಿಗೂ ಉತ್ತರ ಹೇಳುವೆನು ಕೇಳಿರಿ ಎಂದು ದೊಡ್ಡ ಸ್ಥಾನದಿಂದ ಅನ್ನಬಾರದು. ಯಾರೋ ಒಬ್ರು ಏನೋ ಒಂದು ಪ್ರಶ್ನೆ ಕೇಳಿರ್ತಾರ, ತಿಳಿಯಕ ತಿಳಿಲಾರ್ದ ಏನೋ ಒಂದು ಪ್ರಶ್ನೆ ಕೇಳಿರ್ತಾರ. ಅದನ್ನ ನಿನಗೆ ಇದು ಗೊತ್ತಿಲ್ಲೇನ, ಅದು ಗೊತ್ತಿಲ್ಲೇನ, ಹಂಗೇನ್ ಹಿಂಗೇನ ಅಂತ ಹೇಳಿ ಅಹಂಕಾರದಿಂದ ಯಾರಿಗೂ ಉತ್ತರ ಹೇಳಕ್ ಹೋಗಬಾರದು. ಅವ್ರು ಏನೋ ತಿಳಿಲಾರದ ಏನೋ ಒಂದು ತಿಳ್ಕೊಳಕಂತ ವಿಷಯ ಕೇಳಿರ್ತಾರ. ಅದನ್ನ ನೀನ್ ಮೊನ್ನೆ ಹಿಂಗ್ ಕೇಳಿದ್ದಲ್ಲ, ಕೇಳಿಸ್ಕಾಗಿ ಹೇಳ್ತಾನ ನೋಡು, ಇದು ಹಂಗೈತ್ ನೋಡು ಅಂತ ಆ ಕೇಳುಗರ ಪ್ರಶ್ನೆ ಕೇಳುಗರ ಮೇಲೆ ದರ್ಪ ದೌರ್ಜನ್ಯ ಅವನ್ನೆಂದೂ ಮಾಡಕ್ ಹೋಗ್ಬಾರದು. ಯಾರಾದ್ರೂ ಏನಾದ್ರೂ ಈ ಪರಮಾರ್ಥ ವಿಚಾರವನ್ನ ಕೇಳಿದ್ರಂದ್ರ ಅದನ್ನ ಶಾಂತ ಸ್ವಭಾವದಿಂದ ಆ ಪ್ರೇಮದಿಂದ ಅವ್ರಿಗೆ ಉತ್ತರವನ್ನು ತಿಳಿಸ್ಬೇಕಾಗ್ತದೆ ವಿನ ಅಹಂಕಾರದಿಂದ ದೊಡ್ಡ ಸ್ಥಾನದಿಂದ ಅನ್ನಬಾರದು. ಒಟ್ಟಿಗೆ ಜ್ಞಾನದ ಅಹಂಕಾರ ಹಿಡಿಯಬಾರದು. ನೋಡಪ್ಪ, ಒಟ್ಟಿಗೆ ಏನ್ ಹೇಳ್ತಾನೆ, ನೀ ಏನ್ ಜ್ಞಾನ ತಿಳಿ, ಗ್ರಂಥಗಳನ್ನ ಅಧ್ಯಯನ ಮಾಡು, ಬಲ್ಲಂತವ್ರು ಕೂಡ ತಿಳಿ, ವಿಚಾರಿಸು. ಆದ್ರೆ ಆ ತಿಳಿದದ್ದ ನಿನಗೆ ಅಹಂಕಾರ ಆಗ್ಬಾರ್ದು. ಇಲ್ಲಿ ಆ ಜ್ಞಾನದ ವಾಸನೆ ಆಗ್ಬಾರದು. ಪಾಂಡಿತ್ಯ ವಾಸನೆ, ಶಾಸ್ತ್ರ ವಾಸನೆ ಅಂತಾರಲ್ಲ, ಅದ್ರೊಳಗ ಕುಂದ್ರಬಾರದು. ನೀನ್ ತಿಳಿತೀಯ ತಿಳಿ, ಎಲ್ಲವನ್ನ ತಿಳಿದ ನಾನು ಅನ್ನೋದು ಇಲ್ದಂಗ ಇದ್ದು ಬಿಡು. ಯಾವುದೇ ಅಹಂಕಾರ ಅಂದ್ರೆ ಈ ಜೀವಭಾವದ ಅಹಂಕಾರ ತೋರ್ದಂಗ ಆ ಅರಿವು ಸ್ವರೂಪದೊಳಗೆ ಶಾಂತವಾಗಿ ನೀನ್ ಇದ್ದು ಬಿಡು. ನೀನ್ ಅದನ್ನ ಹಂಗಾಯ್ತು, ಇದು ಹಿಂಗಾಯ್ತು, ಅದು ಹಿಂಗೈತಿ ಅಂತ ಅದನ್ನ ಏರು ದನಿಯಲ್ಲಿ ಅಥವಾ ಇನ್ನೊಬ್ಬರನ್ನ ನಿಂದನೆ ಮಾಡಿ ಆ ರೀತಿಯಾಗಿ ಅದನ್ನ ನುಡಿಯಕ್ ಹೋಗಬೇಡ. ಯಾಕಂದ್ರೆ ಅದ ಅಹಂಕಾರ ಆಗ್ತದ, ನಿನ್ನ ಜ್ಞಾನವನ್ನದು ಮರೆಸ್ತದ. ತನ್ನ ಜ್ಞಾನದಿಂದ ಯಾರಿಗೂ ಎಂದಿಗೂ ಚಲನೆ ಮಾಡಬಾರದು ಮತ್ತು ಎಲ್ಲಿಯೂ ಯಾರ ಗುಡವು ವಾದ ಹಾಕದ್ದಲ್ಲ. ನೀನ್ ಜ್ಞಾನ ವಿಚಾರ ತಿಳಿಸ್ತಿ ಅಂದ್ರ ಅವ್ರೆಲ್ಲರ ಜ್ಞಾನ ವಿಚಾರವನ್ನ ತಿಳಿಯುವಂತ ಶಕ್ತಿ ಇದ್ದರೆಲ್ಲರೂ ತಿಳಿಬಹುದು. ಹಂಗ ತಿಳಿಯುವಂತ ನೀನ್ ತಿಳಿಸು. ಮತ್ತೆ ನಿನ್ನ ಮಾತು ಕೇಳೋರ್ಗ್ ಬೇಜಾರಾಗಿ ಅವ್ರಿಂದ ಜಾಗ ಖಾಲಿ ಮಾಡೋ ಅಂತ ಭಾವ, ಅಂತ ಸ್ಥಿತಿ ಒಳಗೆ ನೀನ್ ಯಾರಿಗೆ ಏನು ವಿಚಾರ ಹೇಳಕ್ ಹೋಗ್ಬೇಡ. ನೀನ್ ಹೇಳ್ತಿ ಅಂದ್ರ ಅದು ಪರಮ ಸತ್ಯ ಸ್ವರೂಪ ಆಗಿರ್ಬೇಕು. ಆ ಸತ್ಯವನ್ನ ನುಡಿ. ಆ ಸತ್ಯವನ್ನ ನುಡಿದಿ ಅಂದ್ರ ಅದು ಕೇಳೋಂತ ಶಕ್ತಿ ಇದ್ದವ್ರು ಕೇಳ್ತಾರ, ಅದು ಕೇಳಕ್ ಶಕ್ತಿ ಇಲ್ದವ್ರು ದೂರ ಆಗ್ತಾರ. ಆದ್ರ ನೀನ್ ಮಾತ್ರ ಆ ಅರಿವಿನ ವಿಚಾರದೊಳಗ ಆ ಪಾರಮಾರ್ಥದ ವಿಚಾರವನ್ನ ನೀನ್ ತಿಳಿಸ್ಬೇಕಾಗ್ತದ ವಿನ ಬೇರೆದನ್ನ ತಿಳಿಸೋದಲ್ಲ. ಯಾಕಂದ್ರ ಇಲ್ಲಿ ನಮ್ಮ ಜ್ಞಾನ ಮೂಲ ಸ್ವರೂಪಕ್ಕೆ ಧಕ್ಕೆ ಬರಬಾರದು. ಅಂದ್ರ ನೀನ್ ಆತ್ಮ ಸ್ವರೂಪನಿದ್ದಿ ಅನ್ನೋ ವಿಚಾರಕ್ಕ ವಿರುದ್ಧ ಹೋಗಬಾರದು. ಅದು ವಿರುದ್ಧ ಹೋತಂದ್ರ ಅದು ಜ್ಞಾನ ಆಗೋದಿಲ್ಲ. ಜ್ಞಾನ ಅಂದ್ರೆ ಏನ್? ಯಾವಾಗ್ಲೂ ಯಥಾರ್ಥವಾಗಿ ಇರ್ತಕ್ಕಂಥ ಸ್ವಸ್ವರೂಪ ವಿಚಾರವನ್ನ ತಿಳಿಯುವುದೇ ಜ್ಞಾನ, ಅಥವಾ ತಾನು ತಿಳಿಯುವುದೇ ಜ್ಞಾನ. ತಾನು ಆತ್ಮ ಸ್ವರೂಪನಿದ್ದೇನೆಂದು ತಿಳಿಯುವುದೇ ಜ್ಞಾನ. ಯಾಕಂದ್ರ ಇವೆಲ್ಲವೂ ಮಿಥ್ಯದವು, ಇವೆಲ್ಲವೂ ನಾಶವಾಗುವಂತವದವು. ಇವೆಲ್ಲವಕ್ಕೂ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥ ಅರಿವು ಸ್ವರೂಪ ನಾನದನೆ ಅಂತ ತಿಳಿಯೋದೇ ಜ್ಞಾನ. ಆದ್ರಿಂದ ಇದನ್ನ ತಿಳಿ. ಆದ್ರೆ ಇದ್ರೊಳಗ ಅಹಂಕಾರ ಬಿಟ್ಕೊಳ್ಳೋದು ಶ್ರೇಷ್ಠವಲ್ಲ. ಇದು ಹೆಂಗಾಗ್ತದಂದ್ರ, ಹಡಗು ಎಷ್ಟೇ ದೊಡ್ಡದಿರ್ಲಿ ಅದಕ್ಕೊಂದು ಸಣ್ಣ ತೂತಿನಷ್ಟು ಅಹಂಕಾರ ಇತ್ತಂದ್ರ ಹಡಗು ಆ ಸಣ್ಣ ತೂತಿನೊಳಗ ನೀರು ಹೋಗಿ ಹೋಗಿ ಹಡಗೆಲ್ಲದ ಹೆಂಗ ಮುಣಿಗಿ ಹೋಗ್ತದೋ ಹಂಗ ನೀನು ಇಲ್ಲಿವರೆಗೂ ಏನೆಲ್ಲ ಜ್ಞಾನವನ್ನ ಗಳಿಸಿದ್ರು ಕೂಡ, ಜ್ಞಾನದ ವಿಚಾರವನ್ನ ತಿಳಿಸಿದ್ರು ಕೂಡ ಒಳಗೆ ಏನಾದ್ರೂ ಅಹಂಕಾರ ಬಂತಂದ್ರ ಅದ ಅಲ್ಲಿ ಹಡಗಿನೊಳಗ ಸಣ್ಣ ತೂತಿದ್ರು ಕೂಡ ಅದ್ರೊಳಗ ನೀರು ಹೋಗಿ ಹೋಗಿ ಹಡಗು ಹೆಂಗ ಮುಣಿಗಿ ಹೋಗ್ತದೋ ಹಂಗ ನಿನ್ನ ಜ್ಞಾನ ನೀನ್ ಸಂಪಾದಿಸಿದ್ದೆಲ್ಲದು ಕೂಡ ನಿನ್ನೊಳಗ ಅಹಂಕಾರ ಉದಯವಾತಂದ್ರ ಅದೆಲ್ಲದು ಕೂಡ ನಾಶವಾಗಿ ಹೋಗ್ತದೆ. ಆದ್ರಿಂದ
ಯಾವುದೇ ಕಾರಣಕ್ಕೂ ಅಹಂಕಾರ ಶ್ರೇಷ್ಠವಲ್ಲ. ತನ್ನ ಜ್ಞಾನದಿಂದ ಇನ್ನೊಬ್ಬರಿಗೆ ಯಾರ ಕೂಡವು ವಾದ ಮಾಡತಕ್ಕದ್ದಲ್ಲ. ನೀನ್ ಜ್ಞಾನ ಐತಿ ನನಗ್ ತಿಳಿದನಿ, ಅವನ್ ಏನ್ ಕೇಳಿದ್ರು ಉತ್ತರ ಹೇಳ್ತಾನ ಬಿಡು. ಅವನ್ ಹೆಂಗಾರ ಮಾಡಿದ್ರು ಕೂಡ ನಾನು ಅವನ್ಗೆ ಉತ್ತರ ಕೊಡೋದ್ ನನಗ್ ಗೊತ್ತೈತಿ, ಅವನ್ ಬಂತದ್ ನನಗ್ ಗೊತ್ತೈತಿ ಅನ್ನೋ ಅಹಂಕಾರದಿಂದ ಯಾವ ವಾದಕ್ಕೂ ಕೂಡ ನೀನ್ ಇಳಿಯಬಾರದು. ಯಾವಾಗ್ಲೂ ಸ್ವರೂಪ ವಿಚಾರವನ್ನ ಮರೆಯಬಾರದು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರ ಪ್ರಜೆ. ಇನ್ನು ಉಳಿದ ವಿಷಯವನ್ನ ಮತ್ತೆ ನಾಳೆ ನೋಡನ್ರಪ್ಪ. ಎಲ್ಲರಿಗೂ ಶರಣಾರ್ಥಿ ಪ್ರಜೆ.